ಈ ಥರ ಒಂದು ತೆಳ್ಳಗೆ ಸಾರು ಮಾಡಿದರೆ ಎಲ್ಲರೂ ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮತ್ತು ಇದಕ್ಕೆ ನಾನು ಯಾವ ಸಾಂಬಾರು ಪುಡಿಯನ್ನು ಬಳಸಲಿಲ್ಲ. ತುಂಬ ಸುಲಭವಾಗಿ ಮಾಡಿರುವಂಥ ಜಟ್ಪಟ್ ಅಂತ ಮಾಡುವ ಒಂದು ಹುರುಳಿಕಾಳು ಸಾರು. ಖಂಡಿತ ಎಲ್ಲರೂ ಇಷ್ಟಪಡುವಂಥ ಸಾರಿದು. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹುರುಳಿಕಾಳು ಸಾರು ಮಾಡ್ತೇನೆ. ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು. ಅರ್ಧ ಕಪ್ಪಿನಷ್ಟು ಹುರುಳಿಕಾಳು ತಗೊಂಡಿದ್ದೇನೆ. ಈಗ ನಾನು ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ. ಯಾಕಂದರೆ ಇದನ್ನು ನೆನೆಸಿಡಲಿಲ್ಲ ನಾನು. ಹಾಗೆ ಒಂದು 7-8 ವಿಸಿಲು ಕುಕ್ಕರಲ್ಲಿ ಬರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡುವ. ಕುಕ್ಕರ್ ಕೂಡ ಈಗ ತಣ್ಣಗಾಗಿದೆ. ಬನ್ನಿ ಬೆಂದಿದೆಯಾ ಅಂತ ನೋಡುವ. ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಅದು ಬೇಯಬೇಕು. ಕುಕ್ಕರಲ್ಲಿ ಬೇಯಿಸಿದರೆ ಬೇಗ ಬೇಯ್ತದೆ. ಈಗ ನೀರನ್ನು ನಾವು ಸಪ್ರೇಟ್ ಮಾಡಿಕೊಳ್ಬೇಕು. ನಮಗೆ ಸಾರಿನ ಪ್ರಮಾಣ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು. ಮತ್ತು ಸ್ವಲ್ಪ ಇದಕ್ಕೆ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸಬೇಕು. ಯಾಕಂದರೆ ಕುದಿಸಿದ ನೀರನ್ನೇ, ಈ ಹುರುಳಿಕಾಳು ನೀರನ್ನೇ ಹಾಕಿದರೆ ಸಾರು ತುಂಬ ಚೆನ್ನಾಗಿ ರುಚಿಯಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಉಂಟು. ಈ ರೀತಿ ಕುದಿಬೇಕು. ಈಗ ಇದನ್ನು ಕೂಡ ಇದಕ್ಕೆ ನಾವು ಆ್ಯಡ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ಸಾರು ಮಾಡೋಕ್ಕೆ ಅದೇ ಕುಕ್ಕರನ್ನು ತಗೊಂಡಿದ್ದೇನೆ. ಈಗ ನಾನು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಚಟಪಟ ಅಂದಿದ ತಕ್ಷಣ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಈ ಬೆಳ್ಳುಳ್ಳಿಯನ್ನು ಮಾತ್ರ ನಾವು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಅದರಲ್ಲೇ ಇರೋದು ಈ ಸಾರಿನ ಒಂದು ರುಚಿ ಅಷ್ಟು ಚೆನ್ನಾಗಿರ್ತದೆ. ಎಷ್ಟು ಜಾಸ್ತಿ ಬೆಳ್ಳುಳ್ಳಿ ಹಾಕ್ತೇವೆ ಅಷ್ಟು ಒಳ್ಳೆಯದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಇದರ ಬಣ್ಣ ಎಲ್ಲ ಚೇಂಜ್ ಆಗಬೇಕು, ಅಷ್ಟುವರೆಗೆ ಫ್ರೈ ಮಾಡ್ಕೊಳ್ಬೇಕು. 5-6 ಎಸಳು ಕರಿಬೇವು ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಹಿಂಗು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ 5 ಬ್ಯಾಡಗಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಯಾವ ಸಾಂಬಾರು ಪುಡಿ ಹಾಕ್ತಾ ಇಲ್ಲ, ಬರೀ ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಇದರದ್ದೇ ಒಂದು ಪರಿಮಳದಿಂದ ಈ ಸಾರಿಗೆ ಒಂದು ರುಚಿ ಕೊಡೋದು. ಯಾಕಂದರೆ ಇದು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಫ್ರೈ ಆಗಬೇಕು, ಆಗಲೇ ಇದಕ್ಕೆ ರುಚಿ. ಈಗ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೇನೆ. ಇದು ಜಾಸ್ತಿ ಹುಣಸೆಹಣ್ಣು ಹುಳಿ ಇಲ್ಲ. ಇದು ಕೂಡ ಹೀಗೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದರೆ ಉಂಟಲ್ಲ, ಅದರ ಹಸಿ ಒಂದು ಅಂಶ ಎಲ್ಲ ಹೋಗಿ ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ ಸಾರಿಗೆ. ಇನ್ನು ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಆ ಹುಣಸೆಹಣ್ಣಿನ ರಸದ್ದು ಕೂಡ ಹಸಿ ಸ್ಮೆಲ್ಲೆಲ್ಲ ಎಲ್ಲ ಹೋಗಿದೆ ನೋಡಿ, ಆ ರೀತಿ ಹೋಗಬೇಕು. ಈಗ ನಾವು ಹುರುಳಿಕಾಳು ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ರುಚಿಕರವಾದ ಸಾರು ಅಂತಲೇ ಹೇಳ್ಬೋದು. ನನಗಂತೂ ಈ ಥರದ್ದೆಲ್ಲ ಸಾರು ಅಂತ ಹೇಳಿದರೆ ತುಂಬ ಇಷ್ಟ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಹುಣಸೆಹಣ್ಣು ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕಿದರೆ ಸಾರಿನ ರುಚಿ ಇನ್ನಷ್ಟು ಹೆಚ್ಚುತ್ತದೆ, ಅಷ್ಟು ಚೆನ್ನಾಗಿರ್ತದೆ. ಮತ್ತು ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿದ್ದೇವೆ ನೋಡಿ, ತುಂಬ ಚೆನ್ನಾಗಿರ್ತದೆ. ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ನಾವು ಕುದಿಲಿಕ್ಕೆ ಬಿಡಬೇಕು. ನೋಡಿ, ಈಗ ಚೆನ್ನಾಗಿ ಕುದೀತಾ ಉಂಟು ನೋಡಿ, ಈ ರೀತಿ ಕುದಿಬೇಕು. ಆಗ ಒಂದು ಸಾರಿಗೆ ಒಳ್ಳೆ ರುಚಿ ಬರ್ತದೆ. ಯಾಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ನಾವು ಒಗ್ಗರಣೆಗೆ ಹಾಕಿದ್ದೇವಲ್ಲ, ಈಗ ಅದರ ಖಾರ ಬಿಡ್ತದೆ, ತುಂಬ ಚೆನ್ನಾಗಿರ್ತದೆ. ಒಂದು ರುಚಿಕರವಾದ ಸಾರು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ತೆಳ್ಳಗೆ ಇದೆ, ಅಷ್ಟೇ ಊಟ ಮಾಡಲಿಕ್ಕೆ ಚೆನ್ನಾಗಿರ್ತದೆ. ಯಾಕಂದರೆ ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡುವಂಥ ಒಂದು ರುಚಿಕರವಾದ ಸಾರು. ಕುದ್ದದ್ದು ಸಾಕು. ಈಗ ಬಿಸಿ ಬಿಸಿ ಅನ್ನದ ಜೊತೆ ಈ ರೀತಿಯ ಒಂದು ತೆಳ್ಳಗೆ ರುಚಿಕರವಾದ ಸಾರು ಮಾಡಿದ್ರಂತೂ ಹೊಟ್ಟೆ ತುಂಬ ಊಟ ಅಂತೂ ಗ್ಯಾರಂಟಿ ಮಾಡ್ಬೋದು. ಇದು ವೈಟ್ ರೈಸಿಗೂ ಚೆನ್ನಾಗಿರ್ತದೆ, ಕುಚ್ಚಲಕ್ಕಿಗೂ ಚೆನ್ನಾಗಿರ್ತದೆ. ನೋಡಿ, ನೀವೇ ನೋಡ್ಬೋದು ಎಷ್ಟು ತೆಳ್ಳಗಾಗಿದೆ ಅಂತ ಹೇಳಿದರೆ. ಖಂಡಿತ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ. ನನಗಂತೂ ತುಂಬ ಇಷ್ಟ. ಖಂಡಿತ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.